ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕೆಲವೊಂದು ಹುಡುಗರಿಗೆ ತುಂಬ ಭಯ ಇರುತ್ತೆ. ಮ್ಯಾರೇಜ್ ಆಗಬೇಕು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ನು ಜೊತೆಗೆ ಭಯ. ಕಾರಣ ಇಷ್ಟೇ, ಮ್ಯಾರೇಜ್ ಆದಮೇಲೆ ನನ್ನ ಸೆಕ್ಸ್ ಲೈಫ್ ಹೇಗಿರುತ್ತೋ, ನನ್ನ ವೈಫಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀನೋ ಇಲ್ವೋ, ಅಥವಾ ನನ್ನ ಬಗ್ಗೆ ಜನಕ್ಕೆಲ್ಲ ಗೊತ್ತಾಗ್ಬಿಟ್ರೆ ಈ ಥರ ಒಂಥರ ಹಿಂಸೆಯಲ್ಲೇ ಬದುಕ್ತಾ ಇರ್ತಾರೆ. ಜೊತೆಗೆ ಸುಸೈಡ್ ಮಾಡ್ಕೊಂಬಿಡೋಣ, ಸೊ ಏನೋ ಒಂಥರ ನೆಗೆಟಿವ್ ಥಾಟ್ ಅವ್ರ ಬ್ರೈನನ್ನು ತುಂಬ ಕಾಡ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದೆರಡು ಕೇಸ್ ಎಕ್ಸಾಂಪಲ್ ಜೊತೆಗೆ ಯಾವ ಕಾರಣದಿಂದ ಈ ಥರ ಭಯಗಳು ಬರುತ್ತೆ, ಈ ಥರ ಭಯ ಇದ್ದಾಗ ಯಾವ ರೀತಿ ಸೊಲ್ಯೂಷನ್ ಹುಡ್ಕೋಬೋದು, ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ಚಾನಲಲ್ಲಿ ಪೆನ್ನಿಸ್ ಮತ್ತು ವೆಜನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತ ಅಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಒಂದೆರಡು ಕೇಸ್ ಎಕ್ಸಾಂಪಲ್ ಹೇಳ್ತೇನೆ. ಲಾಸ್ಟ್ ವೀಕ್ ಒಬ್ಬ ಹುಡುಗ ಬಂದಿದ್ದ, ಅವನಿಗೊಂದು 32 ಇಯರ್ಸು. ಸೊ ಅವನಿಗೆ ಮ್ಯಾರೇಜ್ ಅಂದರೆ ಒಂಥರ ಭಯ, ಒಂಥರ ಹಿಂಸೆ ಅಂತ ಇತ್ತು. ಅವನು ಹಿಸ್ಟ್ರಿ ತೊಗೊಂಡಾಗ 2 ಇಯರ್ಸ್ ಬ್ಯಾಕು ಒಂದೊಂದು ಗೆಟ್ ಟುಗೆದರ್, ಒಂದು ಪಿ ಯು ಸಿ ಕ್ಲಾಸ್ಮೇಟ್ಗಳ ಜೊತೆಗೆ ಒಂದು ಓಲ್ಡ್ ಗ್ರೂಪ್ ಗೆಟ್ ಟುಗೆದರ್ ಅಂತ ಫಂಕ್ಷನ್ ಮಾಡಿದರು. ಆ ಇವೆಂಟಲ್ಲಿ ತುಂಬ ಹುಡುಗರು ತುಂಬ ಆ್ಯಕ್ಟಿವ್ ಇದ್ದರು. ಮತ್ತು ಇವನನ್ನು ನೋಡಿ, ಏನು ನೀನು ಈ ಥರ ಇದೆಯಾ, ನಾಳೆ ಮದುವೆ ಆದಮೇಲೆ ಹೆಂಗೆ ನೀನು ಸೆಕ್ಸಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀಯಾ, ಈ ಥರ ಒಂಥರ ನೆಗೆಟಿವ್ ಆಗಿ ಮಾತಾಡಿದರು. ಆ ಇವೆಂಟಿಂದ ಹೊರಗಡೆ ಬಂದಮೇಲೆ, ಅವ್ನ ಮನೆಗೆ ಬಂದಮೇಲೆ, ಅಥವಾ ಪೇರೆಂಟ್ಸ್ ಅವನಿಗೆ ಮ್ಯಾರೇಜ್ ಅಂತೇಳಿ ಫೋರ್ಸ್ ಮಾಡಿದಾಗ ಅವ್ನಿಗೊಂಥರ ಭಯ ಶುರು ಆಯಿತು. ಫ್ರೆಂಡ್ಸ್ ಎಲ್ಲ ಇಷ್ಟೆಲ್ಲ ಹೇಳ್ತಿದ್ದಾರೆ, ನನಗೇನೋ ಪ್ರಾಬ್ಲಮ್ ಇದೆ ಮತ್ತು ಮ್ಯಾರೇಜ್ ಆದರೆ ಇಡೀ ಫ್ಯಾಮಿಲಿಗೆ ಗೊತ್ತಾಗತ್ತೆ. ಸೊ ಹಂಗೇನು ಮಾಡಿದೆ, ಮ್ಯಾರೇಜನ್ನು ಅವಾಯ್ಡ್ ಮಾಡ್ತಾ ಬಂದ, ಪೋಸ್ಟ್ಪೋನ್ ಮಾಡ್ತಾ ಬಂದ. ಸೆಕೆಂಡ್ ಕೇಸಿಗೆ ಬಂದರೆ ಅವನಿಗೊಂದು 35 ಇಯರ್ಸ್. ಒಂದು 5 ವರ್ಷದಿಂದ ಸಡನ್ನಾಗಿ ಟೆಸ್ಟಿಸಲ್ಲಿ ಪೇಯ್ನ್ ಬರೋಕ್ಕೆ ಶುರು ಆಯಿತು. ಎಲ್ಲ ಟೆಸ್ಟ್ ಮಾಡಿಸ್ತಾ, ಎಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ದ. ಟೆಸ್ಟಿಸ್ ಪೇಯ್ನು, ಬಟ್ ಅದು ನಾರ್ಮಲ್ ಪೇಯ್ನ್ ಇತ್ತು, ಯಾವುದೇ ಕಾರಣ ಇರಲಿಲ್ಲ. ಬಟ್ ಅವ್ನು ಭಯ ಜಾಸ್ತಿ ಆಗ್ತಾ ಹೋಯ್ತು. ಯಾಕಂದರೆ ಮನೆಯಲ್ಲಿ ಮದುವೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಇವನಿಗೆ ಒಂಥರ ಪೇಯ್ನ್ ಇನ್ನೂ ಸೈಕಲಾಜಿಕಲಿ ಜಾಸ್ತಿ ಆಗ್ತಾ ಹೋಯ್ತು. ಎಂಗೇಜ್ಮೆಂಟ್ ಆಯಿತು, ಮ್ಯಾರೇಜ್ ಡೇಟು ಸಹ ಫಿಕ್ಸ್ ಆಯಿತು. ಮ್ಯಾರೇಜ್ ಡೇಟ್ ಹತ್ರ ಬರ್ತಿದ್ದಂಗೆ ಮ್ಯಾರೇಜನ್ನು ಕ್ಯಾನ್ಸಲ್ ಮಾಡ್ದ. ಈ ಥರ ಅವಾಯ್ಡ್ ಮಾಡಿಕೊಂಡು 2-3 ಟೈಮ್ ಸುಸೈಡ್ಗೂ ಟ್ರೈ ಮಾಡ್ದ. ಬಟ್ ಅವನಲ್ಲಿ ಒಂದೇ ಕಾರಣ ಇತ್ತು, ಟೆಸ್ಟಿಸಲ್ ಪೇಯ್ನ್ ಇದೆ, ಸ್ಪರ್ಮ್ ಪ್ರೊಡಕ್ಷನ್ ಆಗಲ್ಲ, ಸೆಕ್ಸ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲ ರಿಪೋರ್ಟ್ ನಾರ್ಮಲ್ ಇದ್ದರೂ ಅವ್ನ ಭಯ ಏನು ಮಾಡ್ತಾ ಇದೆ, ಮದುವೆನ ಪೋಸ್ಟ್ಪೋನ್ ಮಾಡ್ಕೊತ ಬರ್ತಾ ಇದ್ದಾನೆ. ಈ ಥರ ಹುಡುಗರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರುತ್ತೆ. ಕೆಲವೊಬ್ರು ಬರೀ ಒಂದು 25 ವರ್ಷ ಆಗ್ತಿದ್ದಂಗೆ, ಅಥವಾ ಮದುವೆ ಅಂತ ಮನೆಯಲ್ಲಿ ಡಿಸ್ಕಷನ್ ಆಗ್ತಿದ್ದಂಗೆ ಎಲ್ಲರಿಂದನೂ ದೂರ ಆಗ್ತಾರೆ. ಡಿಪ್ರೆಷನ್ ಅಥವಾ ಆ್ಯಂಗ್ಸೈಟಿ ಅಂತ ಶುರು ಆಗುತ್ತೆ, ಸುಸೈಡಲ್ ಥಾಟ್ ಶುರು ಆಗುತ್ತೆ. ಇದು ಒಂಥರ ಆದರೆ, ಕೆಲವೊಬ್ಬರು ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ ಹೈಸ್ಕೂಲ್ ಅಥವಾ ಪಿ ಯು ಸಿಯಿಂದ ಶುರು ಆಗಿದ್ದು. ಸೊ ಮ್ಯಾರೇಜ್ ಆದಾಗ ರಿಯಾಲಿಟಿ ಸೆಕ್ಸ್, ನಾನು ರಿಯಲ್ಲಾಗಿ ಸೆಕ್ಸ್ ಮಾಡೋಕ್ಕೆ ನನಗೆ ಅಷ್ಟು ಫಿಟ್ ಇಲ್ವೇನೋ, ನನ್ನ ಪೆನ್ನಿಸ್ ಉದ್ದ ಇಲ್ಲ ಅನಿಸುತ್ತೆ, ಅಥವಾ ನನ್ನ ಸ್ಪರ್ಮು ಆ ಮಟ್ಟಿಗಿಲ್ಲ, ಯಾಕಂದರೆ ಮ್ಯಾಸ್ಟರ್ಬೇಷನ್ ಅವಾಗಿಂದ ಮಾಡ್ಕೊಂಬಂದೆ, ಮೋಸ್ಟ್ಲಿ ಖಾಲಿ ಆಗಿರ್ಬೋದು, ಮಗು ಆಗಲ್ವೇನೋ, ಈ ಥರ ಎಷ್ಟೋ ಜನ ಅವಾಯ್ಡ್ ಮಾಡ್ತಾರೆ. ಇನ್ನೂ ಕೆಲವೊಬ್ರು ಹುಡುಗರಿಗೆ ಚೈಲ್ಡ್ ಅಬ್ಯೂಸ್ ಅಂತ ಆಗಿರುತ್ತೆ. ಅಂದರೆ ಚಿಕ್ಕ ಹುಡುಗರು ಇದ್ದಾಗೇ ಅಂಕಲ್ ಇರ್ಬೋದು, ಮಾವ ಇರ್ಬೋದು, ಅಥವಾ ಯಾರು ಸೀನಿಯರ್ ಸಿಟಿಸನ್ ಇರ್ಬೋದು, ಅವನ ಜೆನೆಟಲ್ ಆರ್ಗನನ್ನು ಟಚ್ ಮಾಡೋದು, ಈ ಥರ ಮಾಡಿ ಅಲ್ಲೇ ಒಂದು ಅಬ್ಯೂಸ್ ಆಗಿ ಭಯ ಅನ್ನೋದು ಶುರು ಆಗಿರುತ್ತೆ. ಇದ್ರ ಜೊತೆಗೆ ಕೆಲವೊಂದು ಕ್ಲಾಸ್ಮೇಟ್ಸು ಅಥವಾ ಫ್ರೆಂಡ್ಸು, ನೀವು ಹುಡುಗಿ ಇದ್ದಂಗಿದೆಯಾ, ಹುಡುಗಿ ಥರ ನೀ ನಡೀತೀಯಾ, ಅದೇ ಥರ ನೀ ಡ್ರೆಸ್ ಹಾಕ್ತೀಯಾ, ಈ ಥರ ಮೆಂಟಲ್ ಟಾರ್ಚರ್ ಅವ್ರಿಗೆ ಆಗಿರುತ್ತೆ. ಈ ಚೈಲ್ಡ್ ಅಬ್ಯೂಸು ಅಥವಾ ಚೈಲ್ಡ್ ಬುಲ್ಲಿಂಗ್ ಅಂತ ಏನು ಹೇಳ್ತೀವಿ, ಇದು ಒಂದು ಕಾರಣದಿಂದ ಮ್ಯಾರೇಜನ್ನು ಅವಾಯ್ಡ್ ಮಾಡ್ತಾರೆ. ಕೆಲವೊಬ್ಬರು ಹೈಸ್ಕೂಲಲ್ಲಿ ಅಥವಾ ಪಿ ಯು ಸಿಲೋ ಒಂದು ಸೇಮ್ ಸೆಕ್ಸ್ ಕಡೆ ಅಟ್ರಾಕ್ಷನ್ ಅಂತ ಶುರು ಆಗುತ್ತೆ, ಅದು ಕಾಮನ್ ಆಗಿರುತ್ತೆ. ಬಟ್ ಆ ಸೇಮ್ ಸೆಕ್ಸಿಗೆ ಅಟ್ರಾಕ್ಷನ್ ಆಗಿಬಿಟ್ಟೆ, ಅವ್ರ ಜೊತೆ ಎಲ್ಲೋ ಒಂದು ಸರಿ ಆ್ಯಕ್ಟಿವಿಟಿ ಆಯಿತು, ಸೊ ನಾನು ಹೋಮೋಸೆಕ್ಷುವಲ್ ಇರಬೇಕು, ಸೊ ನಾನು ಮದುವೆ ಆದರೆ ನನ್ನ ಪಾರ್ಟ್ನರ್ ಜೊತೆ ನಾನು ಚೆನ್ನಾಗಿರೋಕ್ಕಾಗಲ್ಲ, ಈ ಒಂದು ಥಾಟ್ ಸಹ ಕೆಲವೊಬ್ರು ಹುಡುಗರಿಗೆ ಇರುತ್ತೆ. ಮತ್ತು ವೆರಿ ಕಾಮನ್ ಆಗಿ ನೋಡೋವಂಥದ್ದು, ಕೆಲವೊಂದು ಪೇಷಂಟು ತುಂಬ ಸೊಸೈಟಿಗೆ ಅಥವಾ ಪೇರೆಂಟ್ಸಿಗೆ ತುಂಬ ಭಯಪಡ್ತಾರೆ. ಸೊ ನನಗೇನಾದ್ರು ಆದರೆ, ಯಾಕಂದರೆ ಇವ್ರಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ. ಯಾಕಂದರೆ ನೈಬರ್ ಇರ್ಬೋದು, ಅಥವಾ ಯಾವುದೋ ಒಂದು ನ್ಯೂಸ್ ಓದಿರ್ತಾರೆ, ಡೈವರ್ಸ್ ಆದವನು,
ಸೆಕ್ಸನ್ನು ಸರಿ ಮಾಡಲಿಕ್ಕಾಗಲಿಲ್ಲ, ಅವನಿಗೆ ಮಕ್ಕಳಾಗಲಿಲ್ಲ, ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಏನಾದ್ರು ಮದುವೆ ಆದರೆ ಸೆಕ್ಸ್ ಮಾಡೋಕ್ಕಾಗುತ್ತೋ ಇಲ್ವೋ, ನನಗೂ ಮಗು ಆಗುತ್ತೋ ಇಲ್ವೋ, ನನಗೂ ಡೈವರ್ಸ್ ಆಗುತ್ತೇನೋ, ಮತ್ತೆ ಈ ಪ್ರಾಬ್ಲಮ್ ಬೇಡ, ಸೊ ಮದುವೆ ಆಗೋದನ್ನು ಪೋಸ್ಟ್ಪೋನ್ ಮಾಡೋದು ಅಥವಾ ಮದುವೆನೇ ಬೇಡ ಅಂತೇಳಿ ಮನೇಲಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಕ್ಲಿನಿಕಲ್ಲಿ ಒಂದೊಂದು ಕೇಸಸ್ಸಲ್ಲಿ ಒಂದೊಂದು ಥರ ಭಯ, ಹಿಂಸೆ, ಚೈಲ್ಡ್ಹುಡ್ ಟ್ರಾಮಾ ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಸೊಲ್ಯೂಷನ್ ಏನು ಅಂತಂದರೆ, ಈ ಥರ ಏನಾದ್ರು ಭಯ ಆತಂಕ ಇತ್ತಾ, ಫಸ್ಟು ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ತಮಗೆ ತಾವು ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ತಮಗೆ ತಾವು ಡಿಸೈಡ್ ಮಾಡ್ಕೊಳ್ಳೋದು ಅಥವಾ ಫ್ರೆಂಡ್ ಸಜೆಷನ್ ತೊಗೊಳ್ಳೋದು, ಸುಮ್ಮನೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡೋದು, ಇದಕ್ಕಿಂತನೂ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ತಾವು ಫಿಟ್ ಇದಿರೋ ಇಲ್ವೋ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು, ಇನ್ನೂ ನೀಡೆಡ್ ಅಂದರೆ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಅದರ ನಂತರ ಮದುವೆ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ತುಂಬ ಹುಡುಗರು ಈ ಭಯದಲ್ಲಿ ಬದುಕ್ತಾ ಇರ್ತಾರೆ, ಕೆಲವೊಬ್ರು ಸುಸೈಡೇ ಮಾಡ್ಕೊತಾರೆ. ಇದೆಲ್ಲ ಹಿಂಸೆ ಪಡೋದಕ್ಕಿಂತ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ ಒಂದು ಪ್ರೀ ಮೆರಿಟಲ್ ಟೆಸ್ಟು ಅಂತಲೇ ಇರುತ್ತೆ, ಇನ್ವೆಸ್ಟಿಗೇಷನ್ ಇರುತ್ತೆ, ಫಿಸಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನಾರ್ಮಲ್ ಇದ್ದಾರೋ ಇಲ್ವೋ, ಸೆಕ್ಸಲ್ಲಿ ಅವರು ಮುಂದೆ ಚೆನ್ನಾಗಿರ್ತಾರೋ ಇಲ್ವೋ, ಅಥವಾ ನಾಳೆ ಮಗು ಆಗುತ್ತೋ ಇಲ್ವೋ, ಇವುಗಳನ್ನು ಟೆಸ್ಟ್ ಮಾಡಿಸ್ಕೊಂಡು ಕನ್ಕ್ಲೂಷನ್ ತಗೊಂಡು ಆಮೇಲೆ ಮ್ಯಾರೇಜ್ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ತಮ್ಮ ನೋವನ್ನು ತಾವೇ ಅನುಭವಿಸ್ಕೊಂಡು ಬೇರೆಯವ್ರಿಗೂ ತೊಂದರೆ ಕೊಡೋದಕ್ಕಿಂತ ಒಂದು ಡಾಕ್ಟರ್ ಸಜೆಷನ್ ತೊಗೊಳ್ಳೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.